Okay. So in the fifth unit we have started with the marketing. So marketing ಒಳಗೆ ಏನೇನು ನೋಡಿದ್ವಿ ಅಂತಂದರೆ ವೆಬ್ ಬೇಸ್ ಮಾರ್ಕೆಟಿಂಗ್ ನೋಡಾಕತ್ತೀವಿ. ಸೊ ವೆಬ್ ಬೇಸ್ ಮಾರ್ಕೆಟಿಂಗ್ ಒಳಗೆ ಮಾರ್ಕೆಟಿಂಗ್ ಅಂತ ನೋಡಿದ್ವಿ, ಆಮೇಲೆ ಬಿಸ್ನೆಸ್ ಅಂತ ನೋಡಿದ್ವಿ. ಓಕೆ, ಆಮೇಲೆ ಆನ್ಲೈನ್ ಹೆಂಗೆ ಮಾಡ್ತೀವಿ ಅಂತ ನೋಡಿದ್ವಿ. ಸೊ ಲಾಸ್ಟ್ ವಿಡಿಯೋದಾಗೇನು ಅಡ್ವರ್ಟೈಸ್ಮೆಂಟ್ ಬಗ್ಗೆ ನೋಡಿದ್ವಿ. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು, ಅಡ್ವರ್ಟೈಸ್ಮೆಂಟ್ನ ಹೆಂಗೆ ಮಾಡ್ತೀವಿ, ಮೆಥಡ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ನೋಡಿದ್ರಿ, ಆಮೇಲೆ ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಅನ್ನೋದು ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ ಏನು ಡಿಸ್ಅಡ್ವಾಂಟೇಜಸ್ ಅದ ಅಥವಾ ಏನು ಲಿಮಿಟೇಷನ್ಸ್ ಅದ ಅಂತ ಹೇಳ್ತಾನೆ ನೋಡಿ. ಸೊ ಫಸ್ಟ್ ಒನ್ ಅನ್ಅಥರೈಸ್ಡ್ ಕಾಪಿ ಆ್ಯಂಡ್ ಡುಪ್ಲಿಕೇಶನ್. ಸೊ ಇಲ್ಲೇ ನಮ್ದು ಕಾಪಿ ಮತ್ತು ಡುಪ್ಲಿಕೇಶನ್ ಆಗ್ತದೆ ಅಂತ ಹೇಳ್ತಾನೆ. ಸೊ ಹೆಂಗೆ ನೋಡಿರಿ, ದ ಎಂಟೈರ್ ಅಡ್ವರ್ಟೈಸ್ಮೆಂಟ್ ಕಂಟೆಂಟ್ ಪಬ್ಲಿಷ್ಡ್ ಆನ್ ಇಂಟರ್ನೆಟ್ ಕ್ಯಾನ್ ಬಿ easily copied and duplicated by others, unlike traditional advertisement media. This gives others ready-made theme and design with improved advertisement can be reproduced quickly with the less cost. ಓಕೆ, ನೀವೇನು ಅಡ್ವರ್ಟೈಸ್ಮೆಂಟ್ ಮಾಡಿ ಇಂಟರ್ನೆಟ್ನ ಹಾಕಿರ್ತಿಲ್ಲ, ಸೊ ಅದರಿಂದ ಏನಾಗ್ತದೆ, ಬೇರೆದವರು ಜಲ್ದಿ ಕಾಪಿ ಮಾಡ್ಕೋಬೋದು. ಸೊ ಕಾಪಿನ ಮಾಡ್ಕೋದ್ನಿಂತ ಏನಾಗ್ತದೆ, ಕಾಪಿ ಮಾಡ್ಕೊಂಡು ನಿಮಗೆ ಅವ್ರಿಗೆ ಥೀಮ್ ಸಿಕ್ಬಿಡ್ತದೆ ಆಲ್ರೆಡಿ. ಓಕೆ, ಸೊ ಥೀಮ್ ಸಿಗ್ತದೆ, ಬಟ್ ನಿಮ್ಗಿಂತ ಚಲೋನ ರೀಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಇದ್ದಿದ್ದನ್ನ ಐಡಿಯಾ ತೊಗೊಂಡು ಚಲೋ ರೀಪ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಅವ್ರಿಗೆ ಜಾಸ್ತಿ ಕಾಸ್ಟ್ ಹೋಗಂಗಿಲ್ಲ. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಡಿಸ್ಅಡ್ವಾಂಟೇಜಸ್. ಸೆಕೆಂಡ್ ಒನ್ ಈಸ್ ಅಡ್ವರ್ಟೈಸ್ಮೆಂಟ್ ಕ್ಲಚರ್. ಸೊ ಅದಂದರೆ ಏನು ನೋಡೋಣ. ನವಡೇ commercial sites are flooded with variety of advertisements which may force customers to ignore internet advertising. Okay, so bhalast nowadays commercial sites are flooded with variety of advertisements. Okay, so bhalast advertisement ನೋಡ್ತೀವಿ ನಾವು. ಸೊ ಅದರಿಂದ ಏನಾಗ್ತದೆ, ಭಾಳ ಅಡ್ವರ್ಟೈಸ್ಮೆಂಟ್ ಆಗೋದ್ರಿಂದ ಏನಾಗ್ತದೆ, ಕಸ್ಟಮರ್ಸ್ ಇಗ್ನೋರ್ ಮಾಡ್ಕೊತ ಹೋಗ್ತಾರೆ. ಓಕೆ, ಈ ಒಂದು ಸೋಪಿಂದ ಭಾಳಷ್ಟು ಅಡ್ವರ್ಟೈಸ್ಮೆಂಟ್ ಬಂದುಬಿಡ್ತಾವೆ. ಸೊ ನೀವೇ ನೋಡಿ, ಟಿ ವಿ ಹಚ್ಚಿದಾಗ ಅಡ್ವರ್ಟೈಸ್ಮೆಂಟ್ ಬಂತಂದ್ರೆ ಏನು ಮಾಡ್ತೀರಿ, ಅದನ್ನು ತೆಗೆದು ಬಿಡ್ತೀರಿ. ಸೊ ಭಾಳ ಅಡ್ವರ್ಟೈಸ್ಮೆಂಟ್ ಆಯ್ತು ಅಂತಂದ್ರೆ ಅದನ್ನು ಇಗ್ನೋರ್ ಮಾಡ್ಕೊತ ಹೋಗ್ತೀರಿ. ಸೊ ನೀವು ಏನೋ ಈಗ ಯೂಟ್ಯೂಬ್ನಾಗ ವಿಡಿಯೋಸ್ ನೋಡ್ತಿರ್ತೀರಿ. ಓಕೆ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದುಬಿಡ್ತದೆ. ಸೊ ಅದನ್ನು ಸ್ಕಿಪ್ ಮಾಡ್ತಿರೋ ಇಲ್ಲೋ. ಸೊ ಏನಾಗ್ತದೆ, ಅಂತೆಲ್ಲ ಏನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ನ ಸ್ಕಿಪ್ ಮಾಡ್ತಾರೆ ಅಥವಾ ಇಗ್ನೋರ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಕನ್ಫ್ಯೂಷನ್ ಇನ್ ಸೆಲೆಕ್ಟಿಂಗ್ ಸೈಟ್ಸ್. traditional media is well defined and works in limited versions, but internet media is vast and varied in nature. There are thousands of sites offering thousands of services, hence selecting suitable site for advertisement on internet is difficult and confusing ಅಂತ ಹೇಳ್ಬೋದು. ಓಕೆ, ಸೊ ಈಗ ನಾವು ಭಾಳಷ್ಟು ಸೈಟ್ಸ್ ಅದಾವೆ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಂದ್ರೆ. ಈಗ ಲೈಕ್ ಗೋ ಡ್ಯಾಡಿ ಅದ. ಓಕೆ, ಭಾಳಷ್ಟು ಸೈಟ್ಸ್ ಅದಾವೆ. ಸೊ ಅಲ್ಲಿ ನಮಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿತ್ತು ಅಂದರೆ ಕನ್ಫ್ಯೂಷನ್ ಆಗಿಬಿಡ್ತದೆ, ಎಲ್ಲಿ ಮಾಡಬೇಕು ಎಲ್ಲಿಲ್ಲ. ಸೊ ಭಾಳಷ್ಟು ಇದ್ದಿದ್ದಿಂತ ಯಾವ ಚಲೋ ಅದ ಯಾವ ಚಲೋ ಇಲ್ಲ ಅಂತೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ನಮ್ಗೆ ಯಾವ ಸೈಟ್ನಾಗ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಎಲ್ಲಿ ಮಾಡಿದ್ರೆ ಚಲೋ. ಸೊ ಅಲ್ಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಫೋರ್ತ್ ಒನ್ ಫೋರ್ಸ್ಡ್ ಅಡ್ವರ್ಟೈಸ್ಮೆಂಟ್. ಓಕೆ, some internet-based advertising involve making people forcibly pay attention to unwanted and irritating advertisement. This is done normally through email service in the form of spams. Okay, ಸೊ ಸ್ವಲ್ಪ ಕಂಪ್ನೀಸು ಇರ್ತಾವೆ. ಓಕೆ, ಅವೇನು ಮಾಡ್ತಾವೆ, ಈಗ ನಂಬಲ್ ಮಾಡಿರಿ ಅಡ್ವರ್ಟೈಸ್ಮೆಂಟ್ ಅಂತೇಳಿ ಫೋರ್ಸ್ ಮಾಡ್ತಾರೆ ಅಂತ ಹೇಳ್ತಾನೆ. ಓಕೆ, ಸೊ ಆ ಫೋರ್ಸ್ನ ಹೆಂಗೆ ಸೆಂಡ್ ಮಾಡ್ತಾರೆ ಅಂತಂದರೆ ಇಮೇಲ್ಸ್ ಥ್ರೂ ಸೆಂಡ್ ಮಾಡ್ತಾರೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ inappropriate use. Okay, some companies having little knowledge about internet advertisement may become more cautious and restrict spending on advertisement online campaign. This under budgeting often results in unsatisfactory outcome ಅಂತ ಹೇಳ್ತಾನೆ. ಓಕೆ, ಸೊ ಸ್ವಲ್ಪ ಮಂದಿಗೆ ಏನಾಗ್ತದೆ, ಅಷ್ಟು ಅಡ್ವರ್ಟೈಸ್ಮೆಂಟ್ ಮ್ಯಾಗ ಭಾಳ ನಾಲೆಜ್ ಇರೋಂಗಿಲ್ಲ. ಸೊ ನಾಲೆಜ್ ಇರಲ್ಲ ಸಲಾಗಿ ಏನಾಗ್ತದೆ, ಏನಾರ ಮಾಡೋಕ್ಕೆ ಹೋಗಿ ಏನಾರ ಮಾಡಿಬಿಡ್ತಾರೆ. ಓಕೆ, ಸೊ ಅಲ್ಲೇ ನಿಮ್ದೇನು ಅಮೌಂಟ್ ಸ್ಪೆಂಡ್ ಮಾಡ್ತಿರ್ತಿಲ್ಲ, ಅದರಿಂದ ಅಮೌಂಟ್ ಏನೋ ಸ್ಪೆಂಡ್ ಆಗಿರ್ತದೆ, ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಇರೋಂಗಿಲ್ಲ. ಸೊ ಅವ್ರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟಿರ್ತಾರೆ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಇರೋಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ಅಷ್ಟು ನಾಲೆಜ್ ಇರೋಂಗಿಲ್ಲ ಅವರಿಗೆ. ಸೊ ನೀವೇನೋ ಕೊಟ್ಟಿರ್ತೀರಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ, ಅಲ್ಲಿ ಒಂದು ಮಾಡೋಕ್ಕೆ ಹೋಗಿ ಒಂದು ಮಾಡಿ ನಿಮಗೆ ಅನ್ಸ್ಯಾಟಿಸ್ಫ್ಯಾಕ್ಟರಿ ಆಗಿಬಿಡ್ತದೆ ಅಂತ ಹೇಳ್ತಾನೆ. ಓಕೆ, ಚೇಂಜ್ ಆಫ್ ಸ್ಕಿಪ್ಪಿಂಗ್. ಓಕೆ, people browsing websites can easily skip unwanted advertisement running on a website or switch to another website if they cannot process further or feel annoying. ಅದು ಹೇಳಿದೆ, ನೀವೇನೋ
ನೋಡ್ತಿರ್ತೀರ ಆನ್ಲೈನ್ ಯೂಟ್ಯೂಬ್ ನೋಡ್ತಿರ್ತೀರ, ಅಲ್ಲಿ ಏನು ಮಾಡ್ತೀರಿ ಅಡ್ವರ್ಟೈಸ್ಮೆಂಟ್ನ ಸ್ಕಿಪ್ ಮಾಡ್ತೀರಿ. ಸೊ ಸ್ಕಿಪ್ ಮಾಡೋದು ಅಲ್ಲಿ ನಿಮಗೆ ಕರೆಕ್ಟ್ ಅನ್ಸಲ್ಲ ಮತ್ತು ಬೇರೆ ವೆಬ್ಸೈಟಿಗೆ ಹೋಗ್ತೀರಿ. ಸೊ ಹಂಗೆ ಅದೂ ಡಿಸ್ಅಡ್ವಾಂಟೇಜ್ ಅದ ಅಂತ ಹೇಳ್ತಾನೆ. ಓಕೆ, ಸೊ ದೀಸ್ ಆಲ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ advertisement ಅಂತ ನೋಡ್ಬೋದು. ಓಕೆ, ನೆಕ್ಸ್ಟ್ ಟಾಪಿಕ್ ಈಸ್ ಇಂಟರ್ನೆಟ್ ಬಿಸ್ನೆಸ್ ಸೈಟ್ಸ್. ಓಕೆ, virtually every manufacturing and processing industries as well as service sector companies have placed their own trading sites on the internet. Okay, ಎಲ್ಲರೂ ತಮ್ಮದು ಯಾರೇ ಒಬ್ಬರು ಹೊಸ ಮ್ಯಾನುಫ್ಯಾಕ್ಚರರ್ ಇರಲಿ, ಯಾರೇ ಪ್ರೊಸೆಸರ್ ಇರಲಿ, ತಮ್ಮದೇ ಆದಂಥ ಒಂದು ಸೈಟ್ಸ್ನ ಮಾಡ್ಕೊಂಬಿಟ್ಟಾರೆ ಆನ್ಲೈನ್. ಓಕೆ, ಸೊ ಇಂಟರ್ನೆಟ್ನಾಗ ತಮ್ಮದೇ ಆದಂಥ ಹೊಸದ ಬಿಸ್ನೆಸ್ ಸೈಟ್ಸ್ ಈಸ್ ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟಾರೆ. ಓಕೆ, ಸೊ ಯಾವ್ಯಾವ ಅಂತ ಹೇಳ್ತಾರೆ ನೋಡಿರಿ. ಫಾಲೋಯಿಂಗ್ ಆರ್ ಸಮ್ ಆಫ್ ದ ಜನರಲ್ ವೆಬ್ಸೈಟ್ಸ್ ದೋಸ್ ಪ್ರೊವೈಡ್ ಇಂಟರ್ನೆಟ್ ಬಿಸ್ನೆಸಸ್. ಏನೇನು ಸೆಲ್ ಮಾಡ್ಬೋದು ಅಂತಂದ್ರೆ ವೆಜಿಟೇಬಲ್ಸ್ ಮಾಡೋಕೆ, ಫ್ರೂಟ್ಸ್, ಫ್ಲವರ್ಸ್, ಕ್ಲೋತ್ಸ್, ಬುಕ್, ಮ್ಯೂಸಿಕ್, ವಿಡಿಯೋಸ್ ಎಲ್ಲನೂ. ಸೊ ಎಲ್ಲದಕ್ಕೂ ತಮ್ಮ ವೆಬ್ಸೈಟ್ ಮಾಡ್ಕೊಂಡಾರೆ. ಈಗ ನೀವು ಅಮೆಝಾನ್ದಾಗ ಹೋರಿ, ಅಲ್ಲೇನಾಗ್ತದೆ ನಿಮಗೆ ಬುಕ್ ಸೆಲ್ ಮಾಡ್ತಾರೆ, ಮ್ಯೂಸಿಕ್ ಸೆಲ್ ಮಾಡ್ತಾರೆ, ಕ್ಲೋತ್ ಸೆಲ್ ಮಾಡ್ತಾರೆ, ಆಮೇಲೆ ಏನಾರ ಕಂಪ್ಯೂಟರ್ಸ್, ಆಮೇಲೆ ಮೊಬೈಲ್ ಫೋನ್ಸ್, ಹೋಮ್ ಅಪ್ಲಯನ್ಸಸ್. ಸೊ ಎಲ್ಲದಕ್ಕೂ ಏನಾಗ್ತದೆ ತಮ್ಮದೇ ಆದಂಥ ಒಂದು ವೆಬ್ಸೈಟ್ಸ್ನ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಓಕೆ, ಸೊ ಲೈಕ್ ಎಕ್ಸಾಂಪಲ್ಸ್ ಕೊಟ್ಟಾನ Amazon.com, Rediff.com, Yahoo.com, Smarts.com. ಸೊ ಇವೆಲ್ಲ ಏನದಾವ ವೆಬ್ಸೈಟ್ಸ್ ಅದಾವ ಅಂತ ಹೇಳ್ಬೋದು. ಓಕೆ, ಸೊ ಹಿಂಗೆ ನೋಡಿ ವೆಬ್ಸೈಟ್ಗಳು. ಇದು eBayದು ಒಂದು ವೆಬ್ಸೈಟ್ ಅದ. ಓಕೆ, ಅಮೆಝಾನ್ ಇಲ್ಲಿ ಮ್ಯಾಗಿಂದ eBayದು ಅದ, ತಳಗಿಂದ ಅಮೆಝಾನ್ದು ಅದ. ಸೊ ಭಾಳಷ್ಟು ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಾರ ತಮ್ಮದು ಮಾರ್ಕೆಟಿಂಗ್ ಮಾಡೋಕೆ ಅಥವಾ ತಮ್ಮದು ಆನ್ಲೈನ್ ಬಿಸ್ನೆಸ್ ಮಾಡ್ಕೋಕೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ 4Ps. ಸೊ ಅಪ್ಲಿಕೇಶನ್ಸ್ ಆಫ್ 4Ps ಅಂತ ಕೇಳ್ತಾನೆ. ನಿಮಗೆ ಫಿಕ್ಸ್ಡ್ 5 ಮಾರ್ಕ್ಸ್ ಕ್ವಶನ್ ಇರ್ತದೆ. ಸೊ 4Ps ಬಗ್ಗೆ ನಿಮಗೆ ಒಂದು ಕ್ವಶನ್ 5 ಮಾರ್ಕ್ಸಿಗೆ ಇದ್ದೇ ಇರ್ತದೆ. ಓಕೆ, ಸೊ ನೋಡೋಣ ಇದನ್ನು. ಅಪ್ಲಿಕೇಶನ್ ಆಫ್ 4Ps ಆಫ್ ಮಾರ್ಕೆಟಿಂಗ್ ಇನ್ ಇಂಟರ್ನೆಟ್. ಮಾರ್ಕೆಟಿಂಗ್ ಮಿಕ್ಸ್ ಇಸ್ ಎಸೆನ್ಷಿಯಲ್ ಎ ಕಾಂಬಿನೇಷನ್ ಆಫ್ 4 ಬೇಸಿಕ್ ಎಲಿಮೆಂಟ್ಸ್ ಯಾವ್ಯಾವ ಇರ್ತಾವಂತಂದ್ರೆ ಪ್ರೊಡಕ್ಟ್ಸ್, ಪ್ರೈಸ್, ಪ್ರಮೋಷನ್ ಆ್ಯಂಡ್ ಪ್ಲೇಸ್. ಓಕೆ, ಸೊ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತಂದ್ರೆ, ಇಂಟರ್ನೆಟ್ ಒಳಗೆ ಮಾರ್ಕೆಟಿಂಗ್ ಮಾಡಬೇಕಾಗಿತ್ತಂದ್ರೆ 4Ps ಇಂಪಾರ್ಟೆಂಟ್ ಹೇಳ್ತಾನೆ. ಓಕೆ, ಯಾವ 4Ps? ಫಸ್ಟ್ ಒನ್ ಈಸ್ ಪ್ರೊಡಕ್ಟ್, ಪ್ರೈಸ್, ಪ್ರಮೋಷನ್ ಆ್ಯಂಡ್ ಪ್ಲೇಸ್. ಇವು 4 ಏನದಾವಲ್ಲ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸೊ ದೀಸ್ ಎಲಿಮೆಂಟ್ಸ್ ಆರ್ ಕೋಲ್ಡ್ ಆಸ್ 4Ps. ಸೊ ಈ ಮಾರ್ಕೆಟಿಂಗ್ನೊಳಗೆ ಇವು 4 4Ps ಭಾಳ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ದ ಟರ್ಮ್ ಮಾರ್ಕೆಟಿಂಗ್ ಮಿಕ್ಸ್ ವಾಸ್ coined by Neil Borden in 1953 in American Marketing Association Presidential Address ಅಂತ ಹೇಳ್ತಾನೆ. ಓಕೆ, ಸೊ ಇದೇನದಲ್ಲ ನೇಲ್ ಬೋರ್ಡನ್ ಏನದಾನ 1953 ಒಳಗೆ ಇವು 4 ಫೈಂಡ್ ಮಾಡ್ಯಾನಂತ ಹೇಳ್ತಾನೆ. ಓಕೆ, ದ 4Ps ಆಫ್ ಮಾರ್ಕೆಟಿಂಗ್ ಆರ್ ನೆಸೆಸರಿ ಟು ಕವರ್ ದ ಬೋರ್ಡರ್ ಪರ್ಸ್ಪೆಕ್ಟಿವ್ ಆಫ್ ಮಾರ್ಕೆಟಿಂಗ್. ಇವ್ದು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಇವು 4Ps ಇಂಪಾರ್ಟೆಂಟ್ ಅವ ಅಂತ ಹೇಳ್ತಾನೆ. ಇಂಟರ್ನೆಟ್ ಹ್ಯಾಸ್ ಬಿಕಮ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಮಾಡರ್ನ್ ಮಾರ್ಕೆಟಿಂಗ್. ಇಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ದ marketing elements and process in some ways. Hence it is required to know the effect of internet on 4Ps of marketing. So internet ಏನದ ಮಾಡರ್ನ್ ಮಾರ್ಕೆಟಿಂಗ್ ಸಲಾಗ ಭಾಳ ಹೆಲ್ಪ್ ಮಾಡಾಕತ್ತಾನ. ಸೊ ಅದ್ರ ಸಲಾಗ ಏನಾಗ್ತದೆ ನಮ್ದು ಇಂಟರ್ನೆಟ್ ಒಳಗೆ ನಮ್ದು ಬಿಸ್ನೆಸ್ ಎಫೆಕ್ಟಿವ್ ಆಗಬೇಕಾಗಿತ್ತಂದ್ರೆ ಇವು 4Ps ಇಂಪಾರ್ಟೆಂಟ್ ಅದಾವ ಅಂತ ಹೇಳ್ತಾನೆ. ಓಕೆ, ಸೊ ಫಸ್ಟ್ ಒನ್ ಯಾವುದು? ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂದರೆ ಏನು ನೋಡೋಣ. ದ ಟ್ಯಾಂಜಿಬಲ್ ಗೂಡ್ಸ್ ಸೋಲ್ಡ್ ಬೈ ಎ ಫರ್ಮ್ or intangible services rendered by an enterprise are termed as product ಅಂತ ಹೇಳ್ತಾನೆ. ಓಕೆ, ನೀವು ಗೂಡ್ಸ್ನ ಸರ್ವ್ ಮಾಡ್ತಿಲ್ಲ ಅಥವಾ ಸರ್ವೀಸಸ್ನ. ಸೊ ಒಂದು ಬಿಸ್ನೆಸ್ ಅಂತಂದ್ರೆ ಅಲ್ಲಿ ಏನು ಬರ್ತದೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬರ್ತದೆ. ಓಕೆ, ಸೊ ಆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನೀವು ಕೂಡಿಸಿ ಒಂದು ಎಂಟರ್ಪ್ರೈಸ್ ಅಂತ ಅಂತೀವಿ. ಸೊ ಅದಕ್ಕೇನಂತ ಕರಿತಾನೆ? ಪ್ರಾಡಕ್ಟ್ ಅಂತ ಕರಿತಾನೆ. ಅಂದ್ರೆ ನಿಮ್ದು ಎಂಟರ್ಪ್ರೈಸ್ನಾಗ ಏನು ರೆಡಿ ಮಾಡ್ತಿರಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಸೊ ಅದಕ್ಕೆ ಪ್ರಾಡಕ್ಟ್ ಅಂತ ಕರಿತಾನೆ. ಓಕೆ, ಪ್ರಾಡಕ್ಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಫಾರ್ ಆ್ಯನ್ ಎಂಟರ್ಪ್ರೈಸಸ್ ಅಂತ ಹೇಳ್ತಾನೆ. ಸೊ ಎಂಟರ್ಪ್ರೈಸಸ್ಸಿಗೆ ಒಂದು ಎಂಟರ್ಪ್ರೈಸರ್ ಆಗಬೇಕಾಗಿತ್ತಂತಂದ್ರೆ, ಒಂದು ಚಲೋ ಬಿಸ್ನೆಸ್ ನಡೆಸ್ಬೇಕಾಗಿತ್ತಂತಂದ್ರೆ ಏನು ಇಂಪಾರ್ಟೆಂಟ್ ಅದ? ಪ್ರಾಡಕ್ಟ್ ಇಂಪಾರ್ಟೆಂಟ್ ಅದ ಅಂತ ಹೇಳ್ಬೋದು. ಓಕೆ, ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಲಿಂಕ್ ಬಿಟ್ವೀನ್ ದ ಎಂಟರ್ಪ್ರೈಸರ್ ಆ್ಯಂಡ್ ದ ಕಸ್ಟಮರ್. ಕರೆಕ್ಟ್, ನೀವು ಪ್ರಾಡಕ್ಟ್ ಚಲೋ ಐತಂದ್ರೆ ನಿಮ್ದು ಬಿಸ್ನೆಸ್ ಚಲೋ ಹಾಕೋತ ಹೋಗ್ತದೆ. ಸೊ ಅದೇನಾಗ್ತದೆ? ನಿಮ್ದು ಎಂಟರ್ಪ್ರೈಸರ್ ಮತ್ತು ಕಸ್ಟಮರ್ ನಡ್ಬೇಕು ಲಿಂಕ್ ಆಗ್ತದೆ ಅಂತ ಹೇಳ್ದಾನೆ. ಓಕೆ, ದೇ ಫಾರ್ ಆಲ್ ಫರ್ಮ್ಸ್ ಏಮ್ ಎಟ್ ಪ್ರೊವೈಡಿಂಗ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸಸ್ ಆ್ಯಂಡ್ ಕ್ವಾಂಟಿಟಿ ಪ್ರಾಡಕ್ಟ್ ಟು ಕೀಪ್ ದಿಸ್ ರಿಲೇಷನ್ ಇಂಟೆಂಟ್. ಅಂದ್ರೆ ನೀವೇನು ರೆಡಿ ಮಾಡ್ತಿಲ್ಲ ನಿಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ನಿಮ್ಮದು ಒಂದು ಕ್ವಾಲಿಟಿ ಪ್ರಾಡಕ್ಟ್ ನೀವು ಮಾಡಿದ್ರಂತಂದ್ರೆ ಏನಾಗ್ತದೆ? ನಿಮ್ದು
ರಿಲೇಷನ್ಶಿಪ್ ಬಿಟ್ವೀನ್ ದ ಎಂಟರ್ಪ್ರೈಸರ್ ಆ್ಯಂಡ್ ಕಸ್ಟಮರ್ ಏನಿರ್ತದೆ ಚಲೋ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಸೊ ನೀವು ಯಾವಾಗೂ ಪ್ರಾಡಕ್ಟ್ ಏನಿರ್ತದೆ ರೆಡಿ ಮಾಡಬೇಕು, ಸ್ಯಾಟಿಸ್ಫ್ಯಾಕ್ಟರಿ ಆಗಂಗೆ ರೆಡಿ ಮಾಡ್ಬೇಕು. ಸೊ ನೀವು ಸ್ಯಾಟಿಸ್ಫ್ಯಾಕ್ಟರಿ ಆಗಂಗೆ ರೆಡಿ ಮಾಡಿದ್ರಂದ್ರೆ ಏನಾಗ್ತದೆ, ನಿಮ್ಮ ರಿಲೇಷನ್ಶಿಪ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ದ ಕಸ್ಟಮರ್ ಆ್ಯಂಡ್ ದ ಎಂಟರ್ಪ್ರೈಸರ್ ಏನಿರ್ತದೆ ಚಲೋ ಇರ್ತದೆ ಅಂತ ಹೇಳ್ತಾನೆ. ಓಕೆ, ದೀಸ್ ಡೇಸ್ ಕಸ್ಟಮರ್ ಹ್ಯಾಸ್ ಎ ನಂಬರ್ ಆಫ್ ಪ್ರಾಡಕ್ಟ್ ಆಪ್ಷನ್ಸ್ ಟು ಚೂಸ್ ಫ್ರಮ್. ಓಕೆ, ಸೊ ಕಸ್ಟಮರಿಗೆ ಭಾಳಷ್ಟು ಆಪ್ಷನ್ಸ್ ಅದಾವ ಅಂತ ಹೇಳ್ತಾನೆ. ಹಿ ಆರ್ ಶಿ ಈಸ್ ಆಲ್ಸೋ ಮೋರ್ ಇಂಟೆಲಿಜೆಂಟ್ ಇನ್ ಸೆಲೆಕ್ಟಿಂಗ್ ದೆಮ್. ಓಕೆ, ಕಸ್ಟಮರು ಇಂಟೆಲಿಜೆಂಟ್ ಇರಬೇಕು ನಾವು ಯಾವುದು ಪ್ರಾಡಕ್ಟ್ನ ಚೂಸ್ ಮಾಡ್ಬೇಕಂತೆ. ಸೊ ಕಸ್ಟಮರಿಗೂ ಈಗ ಭಾಳಷ್ಟು ಆಪ್ಷನ್ಸ್ ಸಿಗ್ತಾವೆ. ಈಗ ಒಂದೇ ಪ್ರಾಡಕ್ಟ್ ಒಂದು ಮೊಬೈಲ್ ತೊಗೋಬೇಕಂತಂದ್ರೆ ಭಾಳಷ್ಟು ಪ್ರಾಡಕ್ಟ್ ಸಿಗ್ತಾವೆ ನಿಮಗೆ. ಸೊ ಕಸ್ಟಮರು ಇಂಟೆಲಿಜೆಂಟ್ ಇರ್ಬೇಕು ನಾವು ಯಾವ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ. ಓಕೆ, ಹ್ಯಾನ್ಸ್ ಫರ್ಮ್ಸ್ ಆರ್ ಫೇಸಿಂಗ್ ಸ್ಟಿಫ್ ಕಾಂಪಿಟೇಷನ್ ಇನ್ ಸೆಲ್ಲಿಂಗ್ ದೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಈಸಿಯರ್ ದೇರ್ ಬೈ ಪ್ರಾಡಕ್ಟ್ಸ್ ಲೈಫ್ ಸೈಕಲ್ ಮೇ ಬಿಕಮ್ ಶಾರ್ಟರ್ ಅಂತ ಹೇಳ್ಬೋದು. ಈಗ ನೋಡಿರಿ, ಅಮೆಝಾನ್ದಾಗ ಹೋಗ್ರಿ. ಸೊ ಅಮೆಝಾನ್ದಾಗ ಒಂದು ಮೊಬೈಲ್ ನೀವು ಹೊಡೆದ್ರಿ ಅಂತಂದ್ರೆ ಲೈಕ್ ರೆಡ್ಮಿ 7 Pro ಅಂತ ಹೊಡೆದ್ರಿ ಅಂತಂದ್ರೆ ರೆಡ್ಮಿ 7 Pro ಮಾರೋರೇ ಭಾಳ ಮಂದಿ ಅದಾರ ಅಮೆಝಾನ್ದಾಗ. ಓಕೆ, ಸೊ ಅಲ್ಲಿ ನೀವು ಕರೆಕ್ಟಾಗಿ ಚೂಸ್ ಮಾಡ್ಬೇಕು ನಾವು ಯಾವುದು ಕಂಪ್ನಿನಿಂದ ತೊಗೊಂಡ್ರೆ ನಮ್ಮದು ಪ್ರಾಡಕ್ಟ್ ಚಲೋ ಬರ್ತದೆ ಅಂತೆ. ಸೊ ಅಲ್ಲಿ ಚೂಸ್ ಮಾಡ್ಬೇಕಂದ್ರೂ ವೆರಿ ಸೆಲೆಕ್ಟಿವ್ ವೇದಾಗ ಚೂಸ್ ಮಾಡಬೇಕು. ನೀವೇನೋ ಆ ಕಡೆ ಚೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ ಲೈಫ್ ಸೈಕಲ್ಲ ಚಂದ ಬರೋಂಗಿಲ್ಲ ಅಂತ ಹೇಳ್ತಾನೆ. ಓಕೆ, next, internet can be suitably used to increase the demand and prolong later stages of life cycle. Whether tangible or intangible, internet can be effectively used to sell products. Okay, ಸೊ ಇಂಟರ್ನೆಟ್ ಏನದ ಪ್ರಾಡಕ್ಟ್ಸ್ನ ಸೆಲ್ ಮಾಡೋಕ್ಕೆ ಭಾಳ ಹೆಲ್ಪ್ಫುಲ್ ಆಗಕತ್ತದ ಅಂತ ಹೇಳ್ತಾನೆ. ಪ್ರಾಡಕ್ಟ್ ಕ್ಯಾನ್ ಬಿ ಗ್ಲೋಬಲಿ ಮಾರ್ಕೆಟೆಡ್ ಫಾರ್ 24 hours a day ವಿದಿನ್ ಇಂಟರ್ನೆಟ್ ಮೀಡಿಯಮ್. ಓಕೆ, ಸೊ ನಿಮ್ದು ಯಾವಾಗ ಬೇಕಾದಾಗ 24 hours ನೀವು 1 day 24 hours ಯಾವಾಗ ಬೇಕಾದಾಗ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ನೀವು ಅದೇ ನೋಡ್ರಿ, ಅಮೆಝಾನ್ದಾಗ ಫ್ಲಿಪ್ಕಾರ್ಟ್ನಾಗ ಹೋಗಿದ್ರಿ ಅಂತಂದ್ರೆ ಯಾವಾಗ ಬೇಕಾದ್ರೂ ನೀವು ಬಾಯ್ ಮಾಡ್ಬೋದು. ಈಗ ರಾತ್ರಿ ಆಗ್ಯದಂತ ಬಾಯ್ ಮಾಡಪ್ಲೇ ಏನಿಲ್ಲ, ಯಾವಾಗ ಬೇಕಾದಾಗೂ ನೀವು ಬಾಯ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ದರ್ ಈಸ್ ನೋ ರಿಕ್ವೈರ್ಮೆಂಟ್ ಆಫ್ ಫಿಸಿಕಲ್ ಸ್ಟೋರ್ ಫಾಂಟ್ಸ್ ಟು ಡಿಸ್ಪ್ಲೇ ಪ್ರಾಡಕ್ಟ್ಸ್ ಟು ದ ಕಸ್ಟಮರ್. ಓಕೆ, ಅಲ್ಲೇ ಒಂದು ನಿಮಗೆ ಶಾಪ್ ಹಾಕಬೇಕು, ಫಿಸಿಕಲ್ ಸ್ಟೋರ್ ಇರಬೇಕಂತೇನಿಲ್ಲ. ನಿಮ್ಮದೆಲ್ಲ ಅಲ್ಲಿ ಕೊಟ್ಟಿರ್ತಾನೆ ಡೀಟೇಲ್ಸ, ಅಲ್ಲಿ ಹೋಗಿ ನೀವು ತೊಗೋಬೋದು. ಓಕೆ, ಡ್ಯೂ ಟು ದ 1-to-1 ಇಂಟರಾಕ್ಟಿವ್ ನೇಚರ್ ಆಫ್ ದ ಇಂಟರ್ನೆಟ್ ದ ಕಸ್ಟಮರ್ ಫೀಲ್ಸ್ ಫ್ರೀ ಟು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಸೆಲೆಕ್ಟ್ ಅ ಪ್ರಾಡಕ್ಟ್. ಓಕೆ, ಸೊ ಅಲ್ಲೆಲ್ಲಾನು ಕೊಟ್ಟಿರ್ತಾನೆ. ಓಕೆ, ಈಗ ಒಂದು ಏನೋ ತೊಗೋಬೇಕಾಗಿತ್ತ ಅದೆಲ್ಲನೂ ನೇಚರ್ ಕೊಟ್ಟಿರ್ತಾನೆ. ಓಕೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ, ಫೋಟೋಸ್ ಕೊಟ್ಟಿರ್ತಾನೆ, ಸೊ ಬೇರೆ ಬೇರೆ ಎಲ್ಲ ಇನ್ಫಾರ್ಮೇಷನ್ಸು ಕೊಟ್ಟಿರ್ತಾನೆ. ಸೊ ಅದರಿಂದ ಏನಾಗ್ತದೆ, ಕಸ್ಟಮರ್ಸ್ ಈಸಿಲಿ ಬೈ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, next, the tangible products needs to be transported physically to the customer even though the order has come through internet. Any firm that wishes to use internet for product marketing needs to consider the following. ಓಕೆ, ಯಾರೇ ಒಬ್ಬರ ನಾವು ಇಂಟರ್ನೆಟ್ನಿಂದ ಪ್ರಾಡಕ್ಟ್ ಮಾರ್ಕೆಟ್ ಮಾಡಬೇಕಾಗಿತ್ತಂತಂದ್ರೆ ಸಮ್ ಟರ್ಮ್ಸ್ನ ನೆನ್ಪಿಟ್ಕೋಬೇಕಂತ ಹೇಳ್ತಾನೆ. ಏನು, ಡಿಸ್ಪ್ಲೇಯಿಂಗ್ ದ ಪ್ರಾಡಕ್ಟ್ ಆನ್ ದ ವೆಬ್ಸೈಟ್ ಇನ್ ದ ಫಾರ್ಮ್ ಆಫ್ ಪಿಕ್ಚರ್ಸ್ ಆರ್ ವಿಡಿಯೋಸ್ ವಿತ್ ರಿಲೆವೆಂಟ್ ಸ್ಪೆಸಿಫಿಕೇಷನ್, ಫೀಚರ್ಸ್, ಮಾಡೆಲ್ಸ್, ಕಲರ್ಸ್ ಆ್ಯಂಡ್ ಪ್ರೈಸಸ್. ಓಕೆ, ನಿಮ್ಮ ಪ್ರಾಡಕ್ಟ್ನ ನೀವು ಇಂಟರ್ನೆಟ್ನಾಗ ಸೆಲ್ ಮಾಡಬೇಕಾಗಿತ್ತಂದ್ರೆ ಎಲ್ಲನೂ ಡಿಸ್ಪ್ಲೇ ಮಾಡ್ಬೇಕಂತ ಹೇಳ್ತಾನೆ. ಲೈಕ್ ಪಿಕ್ಚರ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಸ್ಪೆಸಿಫಿಕೇಷನ್ ಇರ್ಬೋದು, ಅದ್ರ ಫೀಚರ್ಸ್ ಇರ್ಬೋದು, ಮಾಡೆಲ್ಸ್ ಇರ್ಬೋದು, ಕಲರ್ಸ್ ಇರ್ಬೋದು. ಸೊ ಎಲ್ಲನೂ ನೀವು ಅದನ್ನು ಮೋರ್ ಡೀಟೇಲ್ ಒಳಗೆ ಡಿಸ್ಪ್ಲೇ ಮಾಡ್ಬೇಕಂತ ಹೇಳ್ತಾನೆ. ನೀವು ನೋಡಿರಿ, ನೀವು ಮೊಬೈಲ್ ತೊಗೋಬೇಕಾಗಿತ್ತಂದ್ರೆ ಎಲ್ಲ ಕೊಟ್ಟಿರ್ತಾನಿಲ್ಲ, ಫ್ರಂಟ್ ವ್ಯೂ, ಸೈಡ್ ವ್ಯೂ, ಬ್ಯಾಕ್ ವ್ಯೂ, ಅದರ ಸ್ಪೆಸಿಫಿಕೇಷನ್, ಅದರ ಫೀಚರ್ಸ್, ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ, ಇಷ್ಟು ಮಾಡಲ್ಸ್ ಅವೈಲೇಬಲ್ ಅಂತ ಎಲ್ಲ ಕೊಟ್ಟಿರ್ತಾನಿಲ್ಲ. ಸೊ ಹಂಗೆ ಎಲ್ಲನೂ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಸೆಕೆಂಡ್ ಒನ್, ಮೇಕಿಂಗ್ ಕಸ್ಟಮರ್ ಟು ಸ್ಪೆಂಡ್ ಸಫಿಷಿಯಂಟ್ ಟೈಮ್ ಟು ಸಿ ದ ಪ್ರಾಡಕ್ಟ್ ಡೀಟೇಲ್ಸ್ ಆ್ಯಂಡ್ ಇಂಡ್ಯೂಸ್ ಬೈಯಿಂಗ್ ಇಂಟೆನ್ಸಿಟಿ. ಸೊ ಏನದ, ಮೇಕಿಂಗ್ ಕಸ್ಟಮರ್ ಟು ಸ್ಪೆಂಡ್ ಸಫಿಷಿಯಂಟ್ ಟೈಮ್ ಟು ಸಿ ದ ಪ್ರಾಡಕ್ಟ್ ಡೀಟೇಲ್ಸ್ ಆ್ಯಂಡ್ ಇಂಡ್ಯೂಸ್ ಬೈಯಿಂಗ್ ಇಂಟೆನ್ಸಿಟಿ ಅಂತ. ಸೊ ಕಸ್ಟಮರಿಗೆ ಏನು ಮಾಡಬೇಕು, ಭಾಳಷ್ಟು ಸಫಿಷಿಯಂಟ್ ಟೈಮ್ ಕೊಡ್ಬೇಕು. ಸೊ ಗಡ್ಬಿಡಿದಾಗ ಅವರಿಗೆ ಬೈ ಮಾಡೋಂಥ ಸಿಚುವೇಶನ್ ಇರಬಾರ್ದು. ಸೊ ಸಫಿಷಿಯಂಟ್ ಟೈಮ್ ಕಸ್ಟಮರ್ ಅನ್ನೋದನ್ನು ಅಲ್ಲೇ ತಂದು ಸಫಿಷಿಯಂಟ್ ಟೈಮ್ ತೊಗೊಂಡು ಡೀಟೇಲ್ಸಿಂದೆಲ್ಲ ಪ್ರಾಡಕ್ಟಿಂದೆಲ್ಲ ಡೀಟೇಲ್ಸ್ ನೋಡಿ ಅದನ್ನು ಬಾಯ್ ಮಾಡ್ಬೇಕಂತ ಹೇಳ್ತಾನೆ. ಸೊ ನೀವು ಗಡ್ಬಿಡಿದಾಗ ಟೈಮ್ ಕೊಡ್ಲಾರ್ದೆ ನೀವು ಬಾಯ್ ಮಾಡಿದ್ರಿ ಅಂದ್ರೆ ಏನಾಗ್ತದೆ, ಯು ಮೇಕ್ ಗೆಟ್ ರಾಂಗ್. ಓಕೆ, ಸೊ ಕಸ್ಟಮರ ಭಾಳ ಸಫಿಷಿಯಂಟ್ ಟೈಮ್ ನಿಂತ ಬಾಯ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಯೂಸಿಂಗ್ ಕೇಸ್ ಸ್ಟಡೀಸ್, ಡೆಮೋಸ್ ಆ್ಯಂಡ್ ಟ್ರಯಲ್ಸ್ ಟು ಸೀವ್ ದ ಇಂಟ್ಯಾಂಜಿಬಲ್ ಸರ್ವಿಸಸ್. ಓಕೆ, ಅಲ್ಲಿ ನೀವು ಏನಾರ ಡೆಮೋಸ್ ಇದ್ಬೋದು, ಟ್ರಯಲ್ಸ್ಗಳು ಇದ್ದು ಅಂತಂದ್ರೆ ಅದನ್ನು ಯೂಸ್ ಮಾಡಿರಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಯೂಸಿಂಗ್ ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡ್ ಲಿಬ್ರಲ್ ರಿಟರ್ನ್ ಪಾಲಿಸೀಸ್ ಟು ಎನ್ಶೋರ್ ಕಸ್ಟಮರ್ಸ್ ರಿಗಾರ್ಡಿಂಗ್ ಡಿಫೆಕ್ಟ್ ಇನ್ ದ ಪ್ರಾಡಕ್ಟ್ಸ್. ಓಕೆ, ಅಲ್ಲಿ ರಿಟರ್ನ್ ಪಾಲಿಸೀಸ್ ಇಡಬೇಕಂತ ಹೇಳ್ತಾನೆ. ಏನಾರ ಪ್ರಾಡಕ್ಟ್ಸ್ ಡಿಫಾಲ್ಟ್ ಬಂದು ಅಂತಂದ್ರೆ
ಅದನ್ನು ವಾಪಸ್ ಹೋಗಂತ ಪಾಯಿಂಟ್ ಇಡಬೇಕು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಪಿ ಈಸ್ ಪ್ರೈಸ್. ಇಷ್ಟೊತ್ತೇನು ನೋಡಿದ್ರಿ, ಪ್ರಾಡಕ್ಟ್ನಾಗ ನೋಡಿದ್ರಿ. ಫಸ್ಟ್ ಒನ್ ಈಸ್ ಪ್ರಾಡಕ್ಟ್, ಸೆಕೆಂಡ್ ಒನ್ ಈಸ್ ಪ್ರೈಸ್. ಸೊ ಪ್ರೈಸ್ ಈಸ್ ದ ಮ್ಯಾಂಡೇಟರಿ ವ್ಯಾಲ್ಯೂ ಫಾರ್ ಅ ಪ್ರಾಡಕ್ಟ್ ಆರ್ ಅ ಸರ್ವಿಸ್ ಆಫರ್ಡ್ ಬೈ ಅ ಫರ್ಮ್. ಓಕೆ, ಸೊ ಒಂದು ಪ್ರಾಡಕ್ಟಿಂದ ಸರ್ವಿಸ್ ನೀವು ಮಾಡಬೇಕಾಗಿತ್ತಂದ್ರೆ ಏನದ, ಪ್ರೈಸ್ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾನೆ. ನೀವು ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿರ್ತೀರಿ, ಓಕೆ, ಚಲೋನ ರೆಡಿ ಮಾಡಿರ್ತೀರಿ, ಬಟ್ ಜಾಸ್ತಿ ಪ್ರೈಸ್ ಇಟ್ಟಂದ್ರೆ ಏನಾಗ್ತದೆ, ಕಸ್ಟಮರ್ಸಿಗೆ ಅಷ್ಟು ಅಫೋರ್ಡ್ ಮಾಡೋಂಥ ಕೆಪಾಸಿಟಿ ಇರೋಂಗಿಲ್ಲ. ಸೊ ಪ್ರೈಸ್ ಏನದ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾನೆ. ಟು ಎಕ್ವೈರ್ ಎ ಪ್ರಾಡಕ್ಟ್ ಆರ್ ಟು ಗೆಟ್ ಅ ಸರ್ವಿಸ್ ದ ಕಸ್ಟಮರ್ ಹ್ಯಾಸ್ ಟು ಪೇ ದ ಸೆಟ್ ಪ್ರೈಸ್. ಓಕೆ, ಅಲ್ಲೇನು ಪ್ರೈಸ್ ಇರ್ತದಲ್ಲ ಕಸ್ಟಮರ ಅದನ್ನು ನೋಡ್ಕೋಬೇಕಾಗ್ತದೆ, ಅಂದ್ರೆ ತುಂಬಬೇಕಾಗ್ತದೆ. ಓಕೆ, ಈಗೇನೋ ಒಂದು ತೊಗೊಳಕತ್ರ ಅಂದ್ರೆ ಅಷ್ಟು ಪ್ರೈಸ್ನ ಕಸ್ಟಮರ್ ಪೇ ಮಾಡಬೇಕಾಗ್ತದೆ ಅಂತ ಹೇಳ್ತಾನೆ. ಓಕೆ, ಪ್ರೈಸಿಂಗ್ ರಿಲೇಟೆಡ್ ಟು ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ ದಟ್ ಈಸ್ ಪ್ರಾಫಿಟ್ ಮೇಕಿಂಗ್. ಸೊ ಪ್ರೈಸ್ ಏನದಲ್ಲ ಪ್ರಾಫಿಟ್ ಮೇಕಿಂಗ್ ಅದ ಅಂತ ಹೇಳ್ತಾನೆ. ಓಕೆ, ಹ್ಯಾನ್ಸ್ ಪ್ರೈಸ್ ಡೆಫಿನೆಟ್ಲಿ ಎಕ್ಸಿಡ್ಸ್ ಕಾಸ್ಟ್ ಆಫ್ ದ ಪ್ರೊಡಕ್ಷನ್. ಓಕೆ, ಸೊ ಪ್ರೈಸಸ್ನಿಂತ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಯೂಸಿಂಗ್ ಇಂಟರ್ನೆಟ್ affordable prices can be offered to customers due to the inherent advantages of online business. So ಆನ್ಲೈನ್ ಬಿಸ್ನೆಸ್ನಿಂದ ಏನಾಗ್ತದೆ ಅಂತಂದ್ರೆ ಸಮ್ ಪ್ರೈಸಸ್, ಅಫೋರ್ಡೆಬಲ್ ಪ್ರೈಸಸ್ ಅಂತಂದರೆ ಕಮ್ಮಿ ಆದಂಥ ಪ್ರೈಸ್ ಅಥವಾ ಒಂದು ಕರೆಕ್ಟ್ ಪ್ರೈಸಸ್ನ ಕಸ್ಟಮರಿಗೆ ಕೊಡಬೇಕಾಗ್ತದೆ ಅಂತ ಹೇಳ್ತಾನೆ. ಓಕೆ, ಒನ್ಸ್ ದ ಬೇಸಿಕ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ನೀಡ್ಸ್ ಆರ್ ಫುಲ್ಫಿಲ್ಡ್, ಅ ಫರ್ಮ್ ಕ್ಯಾನ್ readily conduct business through internet without requirement of physical shop in the core of marketplace in the city. ಓಕೆ, ಸೊ ನೀವು ಒಂದು ಫಿಸಿಕಲ್ ಶಾಪ್ ಹಾಕೇಬೇಕಂತ ಏನಿಲ್ಲ. ಓಕೆ, ಸೊ ನಿಮ್ದು ಹಾರ್ಡ್ವೇರ್ ಸಾಫ್ಟ್ವೇರ್ ನಿಮ್ದು ಮೊಬೈಲ್ನಾಗ ಅಥವಾ ನಿಮ್ಮ ಕಂಪ್ಯೂಟರ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಎಲ್ಲಿ ಬೇಕಾದಲ್ಲ ಅದನ್ನು ಮಾರ್ಬೋದು ಅಂತ ಹೇಳ್ತಾನೆ. ಒನ್ ಕ್ಯಾನ್ ಸೇವ್ ಮನಿ ಬಿಕಾಸ್ ಆಫ್ ಅ ರೆಡ್ಯೂಸ್ ನೀಡ್ ಫಾರ್ ಅ ಸೇಲ್ ಫೋರ್ಸ್. ಓಕೆ, ಇಲ್ಲಿ ಏನಾಗ್ತದೆ, ಮನಿ ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಯಾಕಂದ್ರೆ ನೀವು ಅಲ್ಲೇನು ಒಂದು ಶಾಪ್ ಹಾಕೋದು, ಅಲ್ಲಿ ಹೋಗಿ ಸೆಲ್ ಮಾಡಬೇಕು, ಅಲ್ಲಿ ಹೋಗಿ ಬಾಯ್ ಮಾಡಬೇಕಂತ ಏನಿಲ್ಲ. ಸೊ ನೀವು ಎಲ್ಲಿ ಬೇಕಾದಲ್ಲೂ ನೀವು ಬಾಯ್ ಮಾಡ್ಬೋದು, ಸೆಲ್ ಮಾಡ್ಬೋದು, ಅದರಿಂದ ಏನಾಗ್ತದೆ, ಮನಿ ಸೇವ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಇಟ್ ಈಸ್ ರಿಕ್ವೈರ್ಡ್ ಟು ಫೆಸಿಲಿಟೇಟ್ ಆನ್ಲೈನ್ ಪೇಮೆಂಟ್ಸ್ ಬೈ ಸೆಕ್ಯೂರ್ ನೆಟ್ವರ್ಕ್ಸ್ ಆ್ಯಂಡ್ ಅಶ್ಯೂರ್ ಆಫ್ ಗ್ಯಾರಂಟೀಸ್ ಆ್ಯಸ್ ವೆಲ್. ಓಕೆ, ನೀವು ಪೇ ಮಾಡಾಕತ್ತಾರೆ ಕಸ್ಟಮರ್ ಅಂತಂದ್ರೆ ನೀವು ಅದನ್ನು ಅಶ್ಯೂರೆನ್ಸ್ ಇರಬೇಕಾಗ್ತದೆ. ಯಾಕಂದ್ರೆ ನಾ ಪೇ ಮಾಡಾಕತ್ತೀನಿ ಅಂತಂದ್ರೆ ಅಲ್ಲಿ ಏನಾದ್ರು ಫ್ರಾಡ್ ಆತಂತಂದ್ರೆ ಯಾರು ನೆಕ್ಸ್ಟ್ ಬಾಯ್ ಮಾಡೋಕೆ ಹೋಗಂಗಿಲ್ಲ. ಸೊ ಒಂದು ಫೆಸಿಲಿಟಿ ಕೊಡ್ಬೇಕು, ಸೆಕ್ಯೂರ್ ನೆಟ್ವರ್ಕಿಂದ ಫೆಸಿಲಿಟಿ ಕೊಡ್ಬೇಕಂತ ಹೇಳ್ತಾನೆ. ಡ್ಯೂ ಟು ದ ನಂಬರ್ ಆಫ್ ಸೇಮ್ ಕ್ಯಾಟಗರಿ ಪ್ರಾಡಕ್ಟ್ ದಟ್ ಆರ್ ಸೋಲ್ಡ್ ಬೈ ನಂಬರ್ ಆಫ್ ವೆಬ್ಸೈಟ್, ಸೆಟ್ಟಿಂಗ್ ದ ಪ್ರಾಡಕ್ಟ್ ಸೈಜ್ ವಿಲ್ ಬಿ ಕ್ರೂಷಿಯಲ್. ಓಕೆ, ಅದೇ ಹೇಳ್ತಾನೆ. ಈಗ ಒಂದು ಮೊಬೈಲ್ನ ಬೇರೆ ಕಡೆ ಒಳಗೆ ಅಮೆಝಾನ್ ಒಳಗೂ ತೊಗೋಬೋದು, ಫ್ಲಿಪ್ಕಾರ್ಟ್ನಾಗ ತೊಗೋಬೋದು, ಇಬೇದಾಗ ಎಲ್ಲ ಕಡೆನೂ ತೊಗೋಬೋದು. ಬಟ್ ನೀವು ಪ್ರೈಸ್ ಏನು ಸೆಟ್ ಮಾಡ್ತಿಲ್ಲ ಅದು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಇಟ್ ಆಲ್ಸೋ ನೀಡ್ಸ್ ಟು ಹ್ಯಾವ್ ಫ್ಲೆಕ್ಸಿಬಲ್ ಪ್ರೈಸಿಂಗ್ ಪಾಲಿಸೀಸ್. ಓಕೆ, ಅಲ್ಲಿ ಪ್ರೈಸಿಂಗ್ ಪಾಲಿಸೀಸ್ನು ಫ್ಲೆಕ್ಸಿಬಲ್ ಆಗಿರ್ಬೇಕಂತ ಹೇಳ್ತಾನೆ. ಸಮ್ ಫರ್ಮ್ಸ್ fear to highlight the price where promoting their products, that thinking that it will discourage customers or competitors will see it. ಓಕೆ, ಸ್ವಲ್ಪ ಮಂದಿ ಪ್ರೈಸ್ ಹಾಕಬೇಕಾದ್ರೆ ಹಂಚ್ತಾರೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಕಸ್ಟಮರ್ ಪ್ರೈಸ್ ನೋಡಿ ಅವ್ರಿಗೆ ಡಿಸ್ಕರೇಜ್ ಆಗ್ಬೋದು, ಅಥವಾ ಕಾಂಪಿಟೇಟರ್ಸ್ ಏನಿರ್ತಾರಲ್ಲ ಅವ್ರಿಗೆ ಅಡ್ವಾಂಟೇಜಸ್ ಆಗ್ಬೋದು ಅಂತ ಹೇಳ್ತಾನೆ. ಓಕೆ, a firm may think that it is offering its product at very low price locally, but people search internet for more prices, cuts and discount these days. Okay, ನಾವು ಹಾಕಿದ್ದ ಪ್ರೈಸ್ ಏನದಲ್ಲ ಕಮ್ಮಿನೇ ಹಾಕಿರ್ತೀವಿ, ಬಟ್ ಕಸ್ಟಮರ್ ಏನಿರ್ತಾನೆ, ನೀವೇ ನೋಡಿರಿ, ಯಾರನೋ ಒಂದೇನೋ ತೊಗೋಬೇಕಾಯ್ತು ನಮ್ಮ ಬೇರೆ ವೆಬ್ಸೈಟ್ನಾಗ ಹೋಗಿ ನೋಡ್ತೀರಾ ಇಲ್ಲೋ ಎಲ್ಲಿ ಡಿಸ್ಕೌಂಟ್ ಕೊಟ್ಟಾನೇನು, ಓಕೆ ಎಲ್ಲಿ ಪ್ರೈಸ್ ಕಮ್ಮಿ ಅದ ಏನು ಅಂತ ಹಂಗೆ. ಸೊ ಅದಕ್ಕೇನದ ಅಂತಂದ್ರೆ ಅಲ್ಲಿ ನಮ್ಗೆ ಅಲರ್ಟ್ ಆಗಿ ನಾವು ಏನೇ ಒಂದು ಪ್ರೈಸ್ ಕೊಡಬೇಕಾಗಿತ್ತು ಅಂದ್ರೆ ಅಲರ್ಟ್ ಆಗಿ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪ್ರಾಡಕ್ಟ್ ಆ್ಯಂಡ್ ದ ಪ್ರೈಸ್. ಓಕೆ, ಸೊ ಪ್ರಾಡಕ್ಟ್ ಮತ್ತು ಪ್ರೈಸ್ ಆಯ್ತು. ಸೊ ನಾಳೆಗೆ ನೆಕ್ಸ್ಟ್ ವಿಡಿಯೋಸ್ ಒಳಗೆ ಇನ್ನೂ 2 ಕಳಿಸ್ತೀನಿ. ಓಕೆ, ಸೊ ಟೋಟಲಿ 4 ಪೀಸ್ ಅದಾವೆ ಕರೆಕ್ಟಾ. ಸೊ 4 ಪೀಸ್ ಒಳಗೆ ಯಾವ್ಯಾವ ಅದು, ಈಗ ನಿಮ್ಗೆ ಪ್ರಾಡಕ್ಟ್ ಆಯ್ತು, ಪ್ರೈಸ್ ಆಯ್ತು. ಓಕೆ, ಇನ್ನು 2 ಯಾವ್ಯಾವ ಅದಾವ, ಪ್ರಮೋಷನ್ ಆ್ಯಂಡ್ ಪ್ಲೇಸ್. ಸೊ ಪ್ರಮೋಷನ್ ಆ್ಯಂಡ್ ಪ್ಲೇಸ್ ನಾಳೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಕಳಿಸ್ತೀನಿ. ಓಕೆ, ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್, ಇಟ್ಸ್ ವೆರಿ ಈಸಿ. ಸೊ ಪ್ಲೀಸ್ ಗೋ ಥ್ರೂ ದಟ್ once again, see textbooks, so read correctly. Okay, thank you.